ಡ್ಯಾನ್ಸರ್ ಆಗಬೇಕಾಗಿದ್ದ ಬಾಲಕಿ ಬಾಳಲ್ಲಿ ವಿಧಿ ಆಟವಾಡ್ಬಿಟ್ಟಿದೆ. ಪುನೀತ್ ರಾಜ್ಕುಮಾರ್ ಅಭಿಮಾನಿಯ ದುರಂತ ಅಂತ್ಯವಾಗಿದೆ. ಈ ಘಟನೆ ಬೆಂಗಳೂರಿನಲ್ಲಿ ನಡೆದಿದೆ. ಡ್ಯಾನ್ಸರ್ ಆಗಬೇಕಾಗಿದ್ದ ಬಾಲಕಿ ಬಾಳಲ್ಲಿ ವಿಧಿ ಆಟವಾಡ್ಬಿಟ್ಟಿದೆ. ಪುನೀತ್ ರಾಜ್ಕುಮಾರ್ ಅಭಿಮಾನಿಯ ದುರಂತ ಅಂತ್ಯವಾಗಿದೆ. ಈ ಘಟನೆ ಬೆಂಗಳೂರಿನಲ್ಲಿ ಮರದ ತುಂಡು ಬಿದ್ದು ಬಾಲಕಿ ಸಾವಿಗೀಡಾಗಿರೋದು. 10ನೇ ತರಗತಿಯಲ್ಲಿ ಓದ್ತಾ ಇದ್ದ 15 ವರ್ಷದ ತೇಜಸ್ವಿನಿ ದುರ್ಮರಣಕ್ಕೆ ಈಡಾಗಿರೋದು. ಇನ್ನು ಸುಧಾಕರ್ ಹಾಗೆ ಧನಲಕ್ಷ್ಮಿ ದಂಪತಿಯ ಮಗಳು ತೇಜಸ್ವಿನಿ. ಇನ್ನು ವಿವಿಪುರ ಮೆಟ್ರೋ ಸ್ಟೇಷನ್ ಬಳಿ ಘಟನೆ ಆಗಿರುವಂಥದ್ದು. ಅಂದ್ರೆ ಪುನೀತ್ ರಾಜ್ಕುಮಾರ್ ಅವರ ಅಪ್ಪಟ ಅಭಿಮಾನಿಯವರು. ಪುನೀತ್ ರಾಜ್ಕುಮಾರ್ ಅವರ ಹಾಗೆ ನಾನು ಕೂಡ ಡ್ಯಾನ್ಸರ್ ಆಗಬೇಕು ಅಂತ ಅತ್ಯಂತ ಹೆಚ್ಚಿನ ಕನಸನ್ನ ಕಟ್ಕೊಂಡಿದ್ರು, ಅತೀವ ಕನಸನ್ನ ಕಟ್ಕೊಂಡಿದ್ರು. ಅದಕ್ಕೋಸ್ಕರ ಹಾರ್ಡ್ ವರ್ಕ್ ಅನ್ನ ಕೂಡ ಮಾಡ್ತಾ ಇದ್ರು. ಇನ್ನು ಬೆಂಗಳೂರಿನಲ್ಲಿ ಮರ ಬಿದ್ದು 10ನೇ ತರಗತಿಯಲ್ಲಿ ಓದ್ತಾ ಇದ್ದಂತಹ ತೇಜಸ್ವಿನಿ ಈಗ ಸಾವಿಗೀಡಾಗಿದ್ದಾರೆ. ಪುನೀತ್ ರಾಜ್ಕುಮಾರ್ ಅಪ್ಪಟ ಅಭಿಮಾನಿಯಾಗಿದ್ರು ತೇಜಸ್ವಿನಿ. ಅಪ್ಪು ಡ್ಯಾನ್ಸ್ ಅಕಾಡೆಮಿಯಲ್ಲಿ ಕೂಡ ತರಬೇತಿಯನ್ನ ಪಡಿತಾ ಇದ್ರು. ಇನ್ನು ವಿವಿಪುರ ಮೆಟ್ರೋ ನಿಲ್ದಾಣದ ಬಳಿ ಈ ದುರ್ಘಟನೆ ನಡೆದಿದೆ. ಪರಿಣಾಮವಾಗಿ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ ತೇಜಸ್ವಿನಿ. ಇನ್ನು ಅಪ್ಪು ಡ್ಯಾನ್ಸ್ ಅಕಾಡೆಮಿಯಲ್ಲಿ ತರಬೇತಿಯನ್ನ ಪಡಿತಾ ಇದ್ರು ಬಾಲಕಿ ಅಂತ ಕೂಡ ನಮಗೆ ಮಾಹಿತಿ ತಿಳಿದು ಬರ್ತಾ ಇದೆ. ಇನ್ನು ತೇಜಸ್ವಿನಿ ಪುನೀತ್ ರಾಜ್ಕುಮಾರ್ ಅವರ ಅಪ್ಪಟ ಅಭಿಮಾನಿಯಾಗಿದ್ರು. ಜೊತೆಗೆ ಅಪ್ಪು ಡ್ಯಾನ್ಸ್ ಅಕಾಡೆಮಿಯಲ್ಲಿ ತರಬೇತಿಯನ್ನ ಕೂಡ ಪಡ್ಕೊಳ್ತಾ ಇದ್ರು ಬಾಲಕಿ ತೇಜಸ್ವಿನಿ. ಇನ್ನು ವಾಸವಿ ವಿದ್ಯಾನಿಕೇತನ ಶಾಲೆಯಲ್ಲಿ 10ನೇ ತರಗತಿಯಲ್ಲಿ ವಿದ್ಯಾಭ್ಯಾಸವನ್ನ ಮಾಡ್ತಾ ಇದ್ರು. ನಿನ್ನೆ ಶಾಲೆಯನ್ನ ಮುಗಿಸ್ಕೊಂಡು ಮನೆಗೆ ಬರ್ತಾ ಇದ್ಲು ಬಾಲಕಿ ತೇಜಸ್ವಿನಿ. ಇನ್ನು ಇದೇ ವೇಳೆ ನಿರ್ಮಾಣ ಹಂತದ ಕಟ್ಟಡದಿಂದ ಒಂದು ಮರದ ತುಂಡು ಬಿದ್ದಿದೆ. ಪರಿಣಾಮವಾಗಿ ಸಾವನ್ನಪ್ಪಿದ್ದಾರೆ. ಕಟ್ಟಡದ 4ನೇ ಮಹಡಿಯಿಂದ ಬಿದ್ದಿದ್ದ ಮರದ ತುಂಡು. ಇನ್ನು ಸೆಂಟರ್ಗೆ ಬಳಸುವಂತಹ ಮರದ ತುಂಡು ಬಿದ್ದು ಈ ದುರ್ಘಟನೆ ಸಂಭವಿಸಿದೆ. ಅಂದ್ರೆ ಪುನೀತ್ ರಾಜ್ಕುಮಾರ್ ರೀತಿಯಲ್ಲಿ ನಾನು ಒಳ್ಳೆ ಡ್ಯಾನ್ಸರ್ ಆಗಬೇಕು ಅಂತ ಕನಸನ್ನ ಹೊತ್ತಿದ್ದಂತಹ ತೇಜಸ್ವಿನಿ ಕ್ಲಾಸ್ ಅನ್ನ ಮುಗಿಸ್ಕೊಂಡು, ಅಂದ್ರೆ 10ನೇ ತರಗತಿಯಲ್ಲಿ ಓದ್ತಾ ಇದ್ರು, ಶಾಲೆಯನ್ನ ಮುಗಿಸ್ಕೊಂಡು ಬರ್ತಾ ಇದ್ರು. ಈ ವೇಳೆ ನಿರ್ಮಾಣದ ಹಂತದಲ್ಲಿದ್ದಂತಹ ಕಟ್ಟಡದ ಮೇಲಿದ್ದಂತಹ ಮರದ ತುಂಡು ಬಿದ್ದು ಸಾವನ್ನಪ್ಪಿದ್ದಾರೆ. ಇನ್ನು ಈ ಕುರಿತು ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶರತ್. ಪುನೀತ್ ರಾಜ್ಕುಮಾರ್ ಅವರ ಅಪ್ಪಟ ಅಭಿಮಾನಿ ತೇಜಸ್ವಿನಿ ಶಾಲೆಯಲ್ಲಿ ಕ್ಲಾಸ್ ಮುಗಿಸ್ಕೊಂಡು ಬರ್ತಾ ಇದ್ದ ವೇಳೆಯಲ್ಲಿ ಅಂದ್ರೆ ಸಾವನ್ನಪ್ಪಿದ್ದಾರೆ. ಹೇಗೆ ನಡೀತು ದುರ್ಘಟನೆ? ನೋಡ್ಕೊಂಡು ಬಂದಿರಲಿಲ್ವಾ ಅಥವಾ ಆ ಕೆಲಸ ಮಾಡ್ತಾ ಇದ್ದಂತಹ ಹಂತದಲ್ಲಿ ಯಾವುದೇ ಮುಂಜಾಗ್ರತಾ ಕ್ರಮವನ್ನ ಕೈಗೊಂಡಿರ್ಲಿಲ್ವಾ ಶರತ್? ಡಯನಾ, ವಿವಿಪುರಂ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಂತಹ ಘಟನೆ ಇದು. 15 ವರ್ಷದ ತೇಜಸ್ವಿನಿ ಅನ್ನುವಂತಹ ಒಬ್ಳು ವಿದ್ಯಾರ್ಥಿನಿ ತನ್ನ ಡ್ಯಾನ್ಸ್ ತರಗತಿಯನ್ನ ಮುಗಿಸ್ಕೊಂಡು ವಾಪಸ್ ಬರುವಂತಹ ವೇಳೆಯಲ್ಲಿ ದಾರಿಯಲ್ಲಿ ನಿರ್ಮಾಣ ಹಂತದ ಕಟ್ಟಡವೊಂದರಿಂದ ಈ ಮರದ ಸಾರುವೆ ತುಂಡು ಅಂತ ಹೇಳ್ತೀವಿ, ಈ ಕಾಂಕ್ರೀಟ್ಗೆ ಬಳಸುವಂತಹ ಹಾಗೆ ಹತ್ಕೊಂಡು ಹೋಗೋದಕ್ಕೆ ಬಳಸುವಂತಹ ಈ ಮರದ ತುಂಡನ್ನ ಹಾಕಿದಂತಹ ಸಮಯದಲ್ಲಿ ಅದು ಆಯತಪ್ಪಿ ಕೆಳಗಡೆ ಬಿದ್ದಂತಹ ಸಮಯದಲ್ಲಿ ನೇರವಾಗಿ ತೇಜಸ್ವಿನಿ ಅವರ ಮೇಲೆ ಬಿದ್ದು ಪ್ರಾಣವನ್ನ ಬಿಟ್ಟಿರುವಂತಹ ಘಟನೆ ನಡೆದಿರುವಂತದ್ದು. ನಿನ್ನೆ ಮಧ್ಯಾಹ್ನ 12:40 ಸುಮಾರಿಗೆ ನಡೆದಿರುವಂತಹ ಘಟನೆ ಇದು. ಪುನೀತ್ ರಾಜ್ಕುಮಾರ್ ಅವರ ಅಭಿಮಾನಿಯೂ ಕೂಡ ಆಗಿದ್ದಂತಹ ಈ ತೇಜಸ್ವಿನಿ ಅಪ್ಪು ಅಕಾಡೆಮಿ ಅನ್ನುವಂತಹ ಒಂದು ಡ್ಯಾನ್ಸ್ ಅಕಾಡೆಮಿಯಲ್ಲೂ ಕೂಡ ಡ್ಯಾನ್ಸ್ ಕಲಿಯುವಂತ ಕೆಲಸವನ್ನು ಕೂಡ ಮಾಡ್ತಾ ಇದ್ರು. ನಿನ್ನೆಯೂ ಕೂಡ ಡ್ಯಾನ್ಸ್ ಅನ್ನ ತರಗತಿಗೆ ಹೋಗಿ ಡ್ಯಾನ್ಸ್ ತರಗತಿಯನ್ನ ಮುಗಿಸಿಕೊಂಡು ವಾಪಸ್ ಬರುವಂತಹ ವೇಳೆಯಲ್ಲಿ ಆ ಘಟನೆ ನಡೆದಿರುವಂತದ್ದು. ಆಕೆ ಬ್ಯಾಗ್ ಹಾಕಿಕೊಂಡು ಬರುವಂತ ಸಮಯದಲ್ಲಿ ಆ ಡ್ಯಾನ್ಸ್ಗೆ ಬಳಸುವಂತಹ ಬಟ್ಟೆ ಎಲ್ಲವೂ ಕೂಡ ಆ ಬ್ಯಾಗ್ಗಳೆಲ್ಲ ಇತ್ತು. ಆ ಸಮಯದಲ್ಲಿ ನಡೆದಂತಹ ಘಟನೆಯಿಂದಾಗಿ ಆಕೆ ಮೃತವನ್ನ ಪಟ್ಟಿರುವಂತದ್ದು. ಸದ್ಯ ವಾಸವಿ ವಿದ್ಯಾನಿಕೇತನ ಶಾಲೆಯಲ್ಲಿ 10ನೇ ತರಗತಿಯನ್ನ ಓದ್ತಾ ಇದ್ದಂತಹ ಹುಡುಗಿ ಆಕೆ ಸುಧಾಕರ್ ಮತ್ತೆ ಧನಲಕ್ಷ್ಮಿ ಅನ್ನುವಂತಹ ಒಬ್ರು ಮಗಳಾಗಿದ್ರು. ಸದ್ಯ ಈಗ ಈಕೆಯ ಸಾವಿನಿಂದಾಗಿ ಇಡೀ ಕುಟುಂಬವೂ ಕೂಡ ದುಃಖದಲ್ಲಿರುವಂತಹ ಪರಿಸ್ಥಿತಿ ಎದುರಾಗಿದೆ. ಸದ್ಯ ಮೃತದೇಹವನ್ನ ಕುಟುಂಬಸ್ಥರಿಗೆ ಹಸ್ತಾಂತರವನ್ನ ಮಾಡುವಂತಹ ಕೆಲಸವನ್ನ ವಿವಿಪುರ ಪೊಲೀಸರು ಮಾಡ್ತಾ ಇರುವಂತದ್ದು. ದಯಾನ, ಧನ್ಯವಾದಗಳು ಶರತ್ ಹೆಚ್ಚಿನ ಡೀಟೇಲ್ಸ್ಗೆ.